ಕೋರಿಕೆಗೆ ಹೋಗಟ್ಟು ಕನ್ನಡ ಇನ್ನೂರ ಮಾತನಾಡಬೇಕಂತ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ ಮತ್ತು ಕಲಾವಿದರೇ, ಮೇಳದವರೇ, ಇಷ್ಟು ಸುಂದರವಾದ ಪಾದಯಾತ್ರೆಯನ್ನು ನೆರವೇರಿಸುತ್ತೆ ಅಂತ ಹೇಳಿ ನಾವು ಕನಸಿನಲ್ಲೂ ಸಹಿತ ಅಂದುಕೊಂಡಿರಲಿಲ್ಲ. ಅಪರೂಪದ ಪಾದಯಾತ್ರೆಯನ್ನ ಮಾಡಿದ್ದೀರಿ, ಬಹಳ ದನವಿದ್ದೀರಿ. ಹರಿಜನರ ಕೇರಿ ಒಳಗಂತೂ ಅದೇನು ಅಸಾಧ್ಯವಾದ ವ್ಯವಹಾರ ಕರೀತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ಯಾವ ಹುಬ್ಬಳ್ಳಿ ಬ್ಯಾಡಗಿ ರಾಣಿ ಬಹುಶಃ ಇತಿಹಾಸ ಕನವಳ್ಳಿ ಒಳಗ ಹೂವಿನ ರಸ್ತೆ ನಿರ್ಮಾಣ ಆಗಿದ್ದು ಮೊದಲನೇ ಸಾರಿ. ಇಷ್ಟು ದಿವಸ ಕಲ್ಲು ಮಣ್ಣಿನ ರಸ್ತೆ ನಿರ್ಮಾಣ ಆಗಿತ್ತು, ಡಾಂಬರ್ ರಸ್ತೆ ಆಗಿತ್ತು. ಇವತ್ತ ಏನಾಯ್ತು, ಕನವಳ್ಳಿ ಒಳಗ ಹೂವಿನ ರಸ್ತೆ ನಿರ್ಮಾಣ ಆಗಿತ್ತು. ಸ್ವರ್ಗದಲ್ಲಿ ಮಾತ್ರ ಹೂವಿನ ರಸ್ತೆಗಳಿದ್ದಾವೆ ಅಂತ ನಾವು ಕೇಳಿದ್ವಿ. ಬಹಳ ಚಲೋ ಕೆಲಸ ಮಾಡಿ, ನಿಮ್ಮ ಕೆಲಸ ನೀವು ಮಾಡಿದಿರಿ. ಈಗ ನಮ್ಮ ಕೆಲಸ ಪ್ರಾರಂಭ. ಇಷ್ಟೊತ್ತಿನ ತನಕ ನಿಮ್ ಕೆಲಸ ಮುಗಿತೀವಿ, ನಮ್ಮ ಕೆಲಸ. ನಾವು ನಿಮ್ಮ ಊರಿಗೆ ಬಂದಿದ್ದು ಈಗ ನಾವು ಅವಕಾಶ ಕೊಡಂಗಿಲ್ಲ. ಮತ್ತೆ ಈ ಉದ್ಘಾಟನೆ ಮತ್ತೆ ಸರಾಯಿ ಕುಡಿಯೋರಿಗೆ, ಓಸಿ ಇನ್ಸ್ಪೆಕ್ಟರ್ ಅವರಿಗೆ, ಗುಟ್ಕಾ ತಂಬಾಕ ತಿನ್ನೋರಿಗೆ, ಇಂಥವ್ರಿಗೆಲ್ಲ ಅವಕಾಶ ಕೊಡ್ತೀವಿ. ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು. ಅವ್ರು ಇವತ್ತಿನಿಂದ ಚಟ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಬೇಕು. ಚಟಕ್ಕೆ ಸಂಬಂಧಪಟ್ಟ ವಸ್ತು ನಮ್ಮ ಜೋಳಿಗೆಗೆ ಹಾಕಬೇಕು. ಚುಟ್ಟ ಸೇರ್ತೀರಿ, ಸಿಗರೇಟ್ ಸೇರ್ತೀರಿ ಅಂತ ಇಟ್ಕೊಳ್ಳಿ. ಇವತ್ತಿನಿಂದ ಸೇದಬಾಡ್ರಿ ಅಂತ ಅವರಿಂದ ಈ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಹತ್ತಾಕಿ ಹೆದರಾಕತ್ತಿದ್ದ. ಇದು ಗುರುಗಳು ಕುಂತ ವೇದಿಕೆ, ಇದನ್ನು ನಾವು ಹತ್ತಬಾರದು. ಅಷ್ಟು ದೊಡ್ಡ ಜಾಗಕ್ಕೆ ನಾವು ಹೆಂಗ ನೋಡ್ರಿ, ಈ ಜಾಗದ ಮೇಲೆ ನಿಂತು ಉದ್ಘಾಟನೆ ಮಾಡುವಷ್ಟರ ಮೆಟ್ಟಿಗೆ ಚುಟ್ಟ ಸಿಗರೇಟ್ ಮಾಡೋದ್ರಿಂದ ಹಾಳಾಗುತ್ತೀರಿ ಅನ್ನೋದು ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ನಾವು ಬಾಲ್ಯವಂಶದ ಮಠವನ್ನ ಕಟ್ಟಿಸಿದ್ವಿ, ದೊಡ್ಡ ಪ್ರಮಾಣ ಕಟ್ಟಿಸಿದ್ವಿ. 4-5 ಕೋಟಿ ಗಂಟೆ ಹಣ ಖರ್ಚಾಗಿದೆ. ಆಗಬೇಕಾಗಿದ್ರೆ ಒಂದು 5 ಜನನೋ 11 ಜನ ಸ್ವಾಮಿಗಳು ಕರೆಸಿ ಉದ್ಘಾಟನೆ ಮಾಡಿ ಬಿಡಬಹುದಾಗಿತ್ತು. ನಾವು ವಿಚಾರ ಮಾಡಿದ್ವಿ, ಇದು ಉದ್ಘಾಟನೆ ಅಲ್ಲ. ಈ ಮಠದ ಉದ್ಘಾಟನೆ ಆಗಬೇಕಾದ್ರೆ 111 ಹಳ್ಳಿ ಪಾದಯಾತ್ರೆ